ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಶೈನ್ ಶೆಟ್ಟಿ, ಶುಭಾ ಪೂಂಜಾ. ಶುಭ, ನಿಮ್ಮ ಮೈಕನ್ನು ಸರಿಯಾಗಿ ಧರಿಸಿಕೊಳ್ಳಿ. ಗಾಯ್ಸ್, ಬಿಗ್ ಬಾಸ್ ಮನೆಗೆ ಇವತ್ತು ಶೈನ್ ಶೆಟ್ಟಿ ಹಾಗೂ ಶುಭ ಪೂಂಜಾ ಅವರು ಬಂದಿರ್ತಾರೆ. ಯಾಕೆ ಬಂದಿದ್ದಾರೆ ಅಂತ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಹಾಗಾದರೆ ಒಂದು ಸಬ್ಸ್ಕ್ರೈಬ್ ಅಲ್ವಾ, ಮಾಡ್ಕೋಬೇಡಿ. ಹಾಗೆ ಬೆಲ್ ಐಕಾನ್ನ ಒತ್ತೋದನ್ನ ಮರಿಬೇಡಿ. ಗಾಯ್ಸ್, ಇವತ್ತು ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡಲು ಬಿಗ್ ಬಾಸ್ ಅವರು ಶುಭ ಪೂಂಜಾ ಹಾಗೂ ಶೈನ್ ಶೆಟ್ಟಿ ಅವ್ರನ್ನ ಕಳಿಸಿರ್ತಾರೆ. ಹಾಗೆ ಇವರು ಬಂದ ಕಾರಣದಿಂದಾಗಿ ಮನೆಯ ಎಲ್ಲ ಸದಸ್ಯರು ಕೂಡ ತುಂಬ ಖುಷಿಯಾಗಿರ್ತಾರೆ. ಆದರೆ ಎಷ್ಟೇ ಖುಷಿಯಿಂದ ಇದ್ರೆ ಏನು ಗಾಯ್ಸ್, ಇವತ್ತು ಎಲಿಮಿನೇಷನ್ ಅಂತ ಎಲ್ಲೋ ಒಂದ್ ಕಡೆ ಮನೆಯ ಸದಸ್ಯರಿಗೆ ಕಾಡ್ತಾ ಇರುತ್ತೆ. ಅದೇ ರೀತಿ ಬಿಗ್ ಬಾಸ್ ಮನೆಯ 6 ಜನ ನಾಮಿನೇಟ್ ಆದ ಸದಸ್ಯರಿಗೆ ಇವತ್ತಿನ ಎಲಿಮಿನೇಷನ್ ಕಾಡ್ತಾ ಇರುತ್ತೆ. ಈ ವಾರದ ಎಲಿಮಿನೇಷನ್ ಬಿಗ್ ಬಾಸ್ ಮನೆಯಲ್ಲಿ ಡಿಫ್ರೆಂಟ್ ಆಗಿ ಇರುತ್ತೆ ಗಾಯ್ಸ್. ಹೇಗೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಅವರು 2 ಕಾರ್ಗಳನ್ನ ಕಳಿಸಿರ್ತಾರೆ. ಆ ಕಾರ್ ಒಳಗೆ ನಾಮಿನೇಟ್ ಆದಂತಹ 2 ಸದಸ್ಯರು ಕೂರ್ತಾರೆ. ಕೂತ ನಂತರ ಆ ಕಾರ್ ಗಾರ್ಡನ್ ಏರಿಯಾದಲ್ಲಿ ತಿರುಗ್ತಾ ಇರುತ್ತೆ. ಹಾಗೆ ಒಂದು ಕಾರ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಬಹುದು. ಹಾಗೆ ಹೋದಂತಹ ಕಾರ್ ಒಳಗೆ ಕುಳಿತುಕೊಂಡ ಸದಸ್ಯ ಬಿಗ್ ಬಾಸ್ ಮನೆಯ ಕೊನೆಯ ದಿನವಾಗಿರುತ್ತೆ ಗಾಯ್ಸ್. ಆದ್ರೆ ಇದರಲ್ಲಿ ಟ್ವಿಸ್ಟ್ ಏನಂತ ಹೇಳಿದ್ರೆ, 2 ಕಾರ್ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಬಹುದು. ಹಾಗೆ 2 ಸದಸ್ಯರು ಕೂಡ ಈ ದಿನ ಬಿಗ್ ಬಾಸ್ ಮನೆಯ ಕೊನೆಯ ದಿನವಾಗಿರುತ್ತೆ ಗಾಯ್ಸ್. ಹಾಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಬಾಟಮ್ 3 ಒಳಗೆ ಸಿರಿ, ಮೈಕಲ್ ಹಾಗೆ ಅವಿನಾಶ್ ಅವರು ಇರ್ತಾರೆ. ನನಗೆ ಅನ್ಸೋ ಪ್ರಕಾರ ಸಿರಿ ಮ್ಯಾಮ್ ಹೋಗಲ್ಲ. ಏಕೆ ಅಂತ ಹೇಳಿದ್ರೆ ಅವರಿಗೆ ಫ್ಯಾನ್ ಬೇಸ್ ಜಾಸ್ತಿ ಇದೆ. ಹಾಗೆ ಇನ್ನಿಬ್ಬರು ಸದಸ್ಯರು ಮೈಕಲ್ ಹಾಗೂ ಅವಿನಾಶ್, ಇದರಲ್ಲಿ ಒಬ್ಬ ಸದಸ್ಯರು ಕೂಡ ಹೋಗಬಹುದು ಅಥವಾ 2 ಸದಸ್ಯರು ಕೂಡ ಹೋಗಬಹುದು. ನಿಮ್ಮ ಪ್ರಕಾರ ಯಾವ ಸದಸ್ಯ ಬಿಗ್ ಬಾಸ್ ಮನೆಯಿಂದ ಹೋಗಬಹುದು ಅಂತ ಒಂದು ಕಾಮೆಂಟ್ ಮೂಲಕ ತಿಳಿಸಿ.